ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ನಾವು ಮನೆಯಲ್ಲಿ ಮಾಡುವಂಥ ಪ್ರತಿದಿನದ ಪೂಜೆ ಯಾವ ರೀತಿ ಮಾಡ್ಕೋಬೇಕು. ವ್ಯೂವರ್ಸ್ ಒಬ್ಬರು ಪ್ರಶ್ನೆ ಕೇಳಿದರು, ಪ್ರತಿದಿನ ಆಯಾ ದಿನದ ಮಂತ್ರ ಸ್ತೋತ್ರಗಳನ್ನು ಹೇಳಲೇಬೇಕಾ? ಸಿಂಪಲ್ಲಾಗಿ ಯಾವ ಥರ ಪೂಜೆ ಮಾಡ್ಕೋಬೋದು? ಸಿಂಪಲ್ಲಾಗಿ ಅಂದರೆ ಎಲ್ಲ ದೇವರುಗಳಿಗೂ ಸಲ್ಲೋ ಅಂತ ಮತ್ತು ಎಲ್ಲ ದಿನಗಳಲ್ಲೂ ನಾವು ಹೇಳ್ಕೊಬೋದಾದಂಥ ಒಂದೇ ಒಂದು ಸಿಂಪಲ್ ಆಗಿರುವಂಥ ಮಂತ್ರ ಹೇಳ್ಕೊಂಡು ಯಾವ ರೀತಿ ಪೂಜೆ ಮಾಡೋದು, ಮತ್ತು ನೈವೇದ್ಯ ಡೈಲಿ ಇಡಲೇಬೇಕಾ? ಈ ಥರದ್ದೆಲ್ಲ ಪ್ರಶ್ನೆ ಕೇಳಿದ್ರಿ. ಇವತ್ತಿನ ವಿಡಿಯೋದಲ್ಲಿ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹೌಸ್ ವೈಫ್ ಆಗಿರಲಿ, ವರ್ಕಿಂಗ್ ವುಮೆನ್ ಆಗಿರಲಿ, ಎಲ್ರಿಗೂ ಕೂಡ ಅಷ್ಟೇ ಕೆಲವು ಸಲ ಏನಾಗುತ್ತೆ ಅಂದರೆ ಪೂಜೆ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ. ಸುಮ್ಮನೆ ಹಾಗೆ ದೀಪ ಹಚ್ಬಿಟ್ಟು ನಮ್ಮ ಕೆಲಸ ಮಾಡ್ಕೊಳ್ಳೋವಂಥದ್ದು ಈ ಥರದ್ದೆಲ್ಲ ಇದ್ದೇ ಇರುತ್ತೆ. ಕೆಲವೊಂದು ದಿನ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಪೂಜೆ ಮಾಡಿರ್ತೀವಿ. ಕೆಲವೊಂದು ದಿನ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡ್ರೂ ಕೂಡ ಪೂಜೆ ಮಾಡೋದಕ್ಕೆ ಆಗೋದೇ ಇಲ್ಲ. ಇದು ಎಲ್ರಿಗೂ ಕೂಡ ಈ ಥರ ಆಗ್ತಾನೆ ಇರುತ್ತೆ. ಕೆಲಸಕ್ಕೆ ಹೋಗೋರ್ಗಾದರೆ ತುಂಬ ಗಡಿಬಿಡಿ ಇರುತ್ತೆ. ಬೆಳಗ್ಗೆ ಎದ್ದು ಅವರೆಲ್ಲ ರೆಡಿ ಮಾಡಿಕೊಂಡು ಹೊರಡಬೇಕು, ಹಾಗಾಗಿ ಅವ್ರಿಗೆ ಟೈಮ್ ಸಿಗಲ್ಲ ಅನ್ಕೋಬೋದು. ಆದರೆ ಎಷ್ಟೋ ಸಲ ಮನೇಲಿರುವಂಥ ಹೌಸ್ ವೈಫ್ಗಳಿಗೂ ಕೂಡ ಇದು ಸಾಧ್ಯ ಆಗೋದಿಲ್ಲ. ಆ ಟೈಮಲ್ಲಿ ಬೇರೆ ಏನಾದರೂ ಅಡೆತಡೆಗಳು, ಕೆಲಸಗಳು ಅಥವಾ ಈ ಥರದ್ದೆಲ್ಲ ಆಗ್ತಾನೆ ಇರುತ್ತೆ. ಹಾಗಾಗಿ ನಮ್ಮ ಪ್ರತಿದಿನದ ಪೂಜೆ ಸಿಂಪಲ್ ಆಗಿ ಯಾವ ರೀತಿ ಮಾಡೋದು, ಯಾವ ಮಂತ್ರ ಹೇಳ್ಕೊಂಡು ನಾವು ಪೂಜೆ ಮಾಡಬಹುದು. ಕೆಲವರಿಗೆ ಮಂತ್ರ ಉಚ್ಚಾರಣೆಗಳು ಕೂಡ ಬರೋದಿಲ್ಲ. ಅಂಥವರು ಕೂಡ ಯಾವ ಥರ ಪೂಜೆ ಮಾಡ್ಕೋಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇದು ನಿತ್ಯ ಪ್ರಾರ್ಥನಾ ಸ್ತೋತ್ರ ಅಂತ. ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲೂ ಕೂಡ ಈ ಬುಕ್ ಬಗ್ಗೆ ತಿಳಿಸಿದ್ದೀನಿ. ಇದನ್ನು ನಾನು ಆನ್ಲೈನಲ್ಲಿ ತೊಗೊಂಡಿದ್ದಲ್ಲ, ನನ್ನ ಫ್ರೆಂಡ್ ಒಬ್ಬರು ತಂದುಕೊಟ್ಟಿದ್ದು. ಯಾವುದಾದ್ರೂ ನಾವು ದೇವಸ್ಥಾನಗಳಿಗೆ ಹೋದಾಗ, ಬೇರೆ ಊರುಗಳಿಗೆ ಹೋದಾಗ, ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ಏನಾದರೂ ತೊಗೊಳಕ್ಕೆ ಅಂತ ಹೋದಾಗ ಅಲ್ಲಿ ಈ ಥರ ಬುಕ್ಗಳು ಕಣ್ಣಿಗೆ ಬಿದ್ದಾಗ ತೊಗೋಬೇಕು. ಅಥವಾ ನಿಮಗೆ ಯಾರಿಗಾದ್ರೂ ಕೊಡಬೇಕು ಅನಿಸಿದ್ರು ಕೂಡ ಈ ಥರ ಬುಕ್ಗಳನ್ನ ತೊಗೊಂಡು ಕೊಡಿ, ತಾಂಬೂಲದ ಜೊತೆ ಇಟ್ಕೊಡಿ. ತುಂಬಾ ಒಳ್ಳೆಯದು. ಈ ಬುಕ್ನಲ್ಲಿ ಆಯಾ ದಿನದ ದೇವರಿಗೆ ಸಂಬಂಧಪಟ್ಟಂತೆ, ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಹೀಗೆ ಆಯಾ ದಿನಕ್ಕೆ ಸಂಬಂಧಪಟ್ಟಂತೆ, ಆಯಾ ದೇವರಿಗೆ ಸಂಬಂಧಪಟ್ಟಂತೆ ತುಂಬಾ ಚಿಕ್ಕದಾದಂಥ ಮಂತ್ರಗಳು ಮತ್ತು ಅಷ್ಟೋತ್ತರಗಳಿದೆ. ಮತ್ತು ಈ ಬುಕ್ಕು ಕೊನೆಯಲ್ಲೂ ಕೂಡ ಒಂದಷ್ಟು ಸಿಂಪಲ್ ಟಿಪ್ಸ್ಗಳು, ನಾವೀಗ ಎಲ್ಲಾದರೂ ಪ್ರಯಾಣ ಹೋಗಬೇಕು ಅಂದರೆ ಯಾವ ಮಂತ್ರ ಹೇಳ್ಕೋಬೇಕು, ಮತ್ತು ಮನೆಯಲ್ಲೇನಾದರೂ ಅಪಶಕನಗಳಾದಾಗ ಅಥವಾ ಔಷಧಿ ಕುಡಿಯುವಾಗ, ಹೀಗೆ ಸಣ್ಣ ಪುಟ್ಟದ್ದು ಪರಿಹಾರಗಳ ಮಂತ್ರಗಳು ಕೂಡ ಕೊನೆಯಲ್ಲಿದೆ. ಈ ಬುಕ್ನ ಕೊನೆಯಲ್ಲಿದೆ. ಇದನ್ನು ನೋಡಿ ನಿಮಗೆ ಆನ್ಲೈನಲ್ಲಿ ಸಿಕ್ಕಿದ್ರೆ ತರಿಸ್ಕೊಳ್ಳಿ. ಇಲ್ಲಾಂದರೆ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋದಾಗ ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಬೆಲೆ ಕೂಡ ತುಂಬ ಕಡಿಮೆ. ಆದರೆ ನಿಮ್ಮ ಹತ್ರ ಈ ಥರ ಬುಕ್ಕೂ ಇಲ್ಲ, ನಿಮಗೆ ಮಂತ್ರನೂ ಹೇಳಕ್ಕೆ ಬರಲ್ಲ ಅಂತ ಅಂದರೆ ಪ್ರತಿದಿನ ಯಾವ ಥರ ಪೂಜೆ ಮಾಡಬೇಕು ಅನ್ನೋದು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಕೆಲವ್ರಿಗೆ ಡೈಲಿ ಮನೆ ಒರೆಸೋದಕ್ಕೂ ಕೂಡ ಆಗಲ್ಲ. ಅಂಥವರು ನೀವು ಯಾವ ದಿನ ವಿಶೇಷವಾದ ಪೂಜೆ ಮಾಡ್ತೀರಾ ಅಂದರೆ ನಿಮ್ಮ ಮನೆ ದೇವ್ರ ವಾರ ಯಾವತ್ತು, ಮತ್ತು ಹಾಗೆ ಕೆಲವೊಂದು ಲಕ್ಷ್ಮಿಗೆ ಪ್ರಿಯವಾದಂಥ ವಾರ, ಗುರುಗಳಿಗೆ ಪ್ರಿಯವಾದಂಥ ವಾರ, ಆ ರೀತಿ ಸೋಮವಾರ, ಗುರುವಾರ, ಶುಕ್ರವಾರ, ಶನಿವಾರ, ಹೀಗೆ ವಾರದಲ್ಲಿ 3 ದಿನ ಮನೆ ಒರೆಸೋ ಥರ ನೀವು ಇಟ್ಕೋಬಹುದು. ಆದರೆ ದೇವ್ರ ಮನೆಯನ್ನು ಪ್ರತಿದಿನ ಒರೆಸ್ಬೇಕು. ಪ್ರತಿದಿನ ಬೆಳಗ್ಗೆ ಸ್ನಾನ ಆಗಿದ ತಕ್ಷಣ ದೇವ್ರ ಮೇಲೆ ಇರುವಂಥ ಹೂಗಳು, ನೆನ್ನೆ ಏನು ಹೂ ಹಾಕಿರ್ತೀರಲ್ಲ ಅದನ್ನೆಲ್ಲ ತೆಗೆದು ಬೇರೆ ಹೂಗಳನ್ನು ಹಾಕಬೇಕು. ಹಾಗೆ ದೀಪಗಳು ಮತ್ತು ಕರ್ಪೂರದ ಆರತಿ, ಪಂಚಪತ್ರೆ, ಮತ್ತು ದೇವ್ರ ಮನೆಯಲ್ಲಿ ಒಂದು ಚೆಂಬಲ್ಲಿ ನೀರನ್ನ ತುಂಬಿಸಿಡಬೇಕು. ಅದನ್ನು ಕೂಡ ಕೇಳಿದರೆ ಯಾಕೆ ನೀವು ಆ ಥರ ನೀರಿಡ್ತಾ ಇದ್ದೀರಾ ಅಂತ. ಈಗ ವಾಸ್ತು ಪ್ರಕಾರ ಕುಬೇರ ಮೂಲೆಯಲ್ಲಿ ಏನಾದರೂ ಭಾರವಾದ ವಸ್ತು ಇಡಬೇಕು ಅನ್ನುವಂಥದ್ದು ವಾಸ್ತು ಪ್ರಕಾರ ಕೂಡ ಇರುತ್ತೆ. ಹಾಗಾಗಿ ದೇವ್ರ ಮನೆಯಲ್ಲಿ ಆ ಮೂಲೆಯಲ್ಲಿ ಏನು ಬೇಕಾದರೂ ಇಡ್ಬೋದು. ನೀವು ಒಂದು ಈ ಥರ ತಾಮ್ರ ಚೆಂಬಲ್ಲಿ ಅಕ್ಕಿ ತುಂಬಿಸಿಡ್ಬೋದು, ಅಥವಾ ನೀವು ಹುಂಡಿನೂ ಬೇಕಾದರೆ ಇಡ್ಬೋದು, ಅಥವಾ ನೀರು ತುಂಬಿಸಿಡ್ಬೋದು. ನಾನು ನೀರು ತುಂಬಿಸಿ ಇಡ್ತಾ ಇರ್ತೀನಿ ಆ ಜಾಗದಲ್ಲಿ. ಇದು ತುಂಬ ವರ್ಷದಿಂದ ನಮಗೆ ಅಭ್ಯಾಸ ಆಗಿದೆ. ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಆನಂತರ ಆ ನೀರನ್ನು ತುಳಸಿ ಗಿಡಕ್ಕೆ, ಬೇರೆ ಬೇರೆ ಗಿಡಗಳಿಗೆ ಹಾಕ್ಬೋದು. ಅಂದರೆ ಒಂದು ಗಂಗಮ್ಮ ತಾಯಿಯ ಸ್ವರೂಪವಾಗಿ ಒಂದು ತಾಮ್ರದ ಚೆಂಬಲ್ಲಿ ನೀರಿಟ್ಟಿರ್ತೀನಿ ಅಷ್ಟೇ. ಇದನ್ನು ಪ್ರತಿದಿನ ಬದಲಾಯಿಸ್ಬೋದು, ಅಥವಾ ಒಂದಿನ ಬಿಟ್ಟು ಒಂದಿನ ಕೂಡ ಬದಲಾಯಿಸ್ಬೋದು. ನಾನು ಕೂಡ ಅಷ್ಟೇ, ಹೇಗಾಗುತ್ತೋ ಹಾಗೆ ಮಾಡ್ಕೊಳ್ತೀನಿ. ಹೀಗೆ ಮಾಡ್ತೀನಿ ಅಂತ ಹೇಳೋದಕ್ಕಾಗಲ್ಲ, ಯಾಕಂದರೆ ಎಲ್ರಿಗೂ ಕೂಡ ಪ್ರತಿದಿನ ಒಂದೇ ಥರ ಇರಲ್ಲ. ಹಾಗಾಗಿ ನನಗೆ ತುಂಬ ಸಮಯ ಇದ್ದರೆ ಎಲ್ಲನೂ ಕ್ಲೀನ್ ಮಾಡಿಕೊಂಡೇ ಪೂಜೆ ಮಾಡೋದು, ಇಲ್ಲ ಅಂದರೆ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಳ್ತೀನಿ. ಹಾಗಾಗಿ ಬೇಕಾದರೆ ನೀವು ಡೈಲಿ ದೀಪಗಳು, ಕರ್ಪೂರದ ಆರತಿ, ಪಂಚಪತ್ರೆ, ಈ ರೀತಿ ನೀರು
ನೀರು ತುಂಬಿಸಿ ಏನು ಇಟ್ಟಿರ್ತೀವಿ ಅದನ್ನೆಲ್ಲ ಕೂಡ ಡೈಲಿ ತೊಳೆದು ನೀವು ಚೇಂಜ್ ಮಾಡಿ ಒರೆಸಿ ಬೊಟ್ಟೆಲ್ಲ ಇಟ್ಟು ಹೊಸ ಬತ್ತಿಗಳನ್ನು ಹಾಕಿ ಎಣ್ಣೆ ಅಥವಾ ತುಪ್ಪ ಹಾಕಿ ದೀಪ ಹಚ್ಬೋದು. ಆಗಲಿಲ್ಲ ಅನ್ನೋರು ಒಂದು ದಿನ ಬಿಟ್ಟು ಒಂದು ದಿನ ಮಾಡ್ಕೋಬಹುದು. ಆದರೆ ದೇವ್ರ ಮನೆ ಡೈಲಿ ಒರೆಸ್ಬೇಕು, ದೇವ್ರಿಗೆ ಪ್ರತಿದಿನ ಬೇರೆ ಹೂಗಳನ್ನು ಹಾಕಬೇಕು. ಮತ್ತು ನೈವೇದ್ಯ ಏನು ಬೇಕಾದರೂ ಇಡ್ಬೋದು. ನಿಮ್ಮ ಮನೇಲಿ ಏನಿರುತ್ತೋ ಅದು ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ಹುರ್ಗಡ್ಲೆನೋ ಅಥವಾ ಒಂದು ಸ್ವಲ್ಪ ಕಡಲೆಕಾಳು ಅಥವಾ ಅವರೆಕಾಳು, ಸಕ್ಕರೆ, ಬೆಲ್ಲ, ಕಲ್ಲು ಸಕ್ಕರೆ, ಡ್ರೈ ಫ್ರೂಟ್ಸು ಏನಿರುತ್ತೋ ಅದನ್ನು ಪ್ರತಿದಿನ ಒಂದು ಸ್ವಲ್ಪ ಇಟ್ಟು ಅದ್ರ ಮೇಲೆ ಒಂದು ತುಳಸಿ ದಳ ಇಟ್ಟು ಪೂಜೆ ಮಾಡಬೇಕು. ಅಥವಾ ಬಾಳೆಹಣ್ಣಿದ್ರೆ ಅದನ್ನು ಇಡ್ಬೋದು. ಇಲ್ಲಿದ್ದರೆ ಪ್ರತಿದಿನ ಒಂದು ಗ್ಲಾಸ್ ಹಾಲನ್ನು ಕಾಯಿಸಿ ಸ್ವಲ್ಪ ಸಕ್ಕರೆ ಹಾಕಿ ಅದಕ್ಕೊಂದು ತುಳಸಿ ದಳ ಇಟ್ಟು ಅದನ್ನು ಕೂಡ ನೈವೇದ್ಯ ಮಾಡಬಹುದು. ಈ ದಿನ ಏನು ಇಡೋದಕ್ಕೆ ಆಗಲ್ಲ, ಏನು ಇಲ್ಲ ಅನ್ನೋಂಥ ಪರಿಸ್ಥಿತಿ ಇದ್ದರೆ ಒಂದು ಗ್ಲಾಸಲ್ಲಿ ನೀರನ್ನು ಇಟ್ಟು ಅದಕ್ಕೆ ಒಂದು ತುಳಸಿ ದಳ ಹಾಕಿ ಕೂಡ ನೈವೇದ್ಯ ಮಾಡಬಹುದು. ಆದರೆ ಪ್ರತಿದಿನ ನೈವೇದ್ಯ ಮಾಡೋದು ತುಂಬಾ ಒಳ್ಳೆಯದು. ಈಗ ನಿಮಗೆ ಅರ್ಥ ಆಗಿದೆ, ಪ್ರತಿದಿನ ದೇವ್ರ ಮನೆ ಒರೆಸ್ಬೇಕು, ಹಾಗೆ ದೇವ್ರ ಮೇಲಿರೋ ಹೂವನ್ನು ಬದಲಾಯಿಸಬೇಕು, ಪ್ರತಿದಿನ ಏನಾದರೂ ಸರಿ ನೈವೇದ್ಯ ಇಡಬೇಕು. ಹಾಗೆ ದೇವ್ರ ಮನೆ ಹೊಸಲು ಮತ್ತು ಮೇನ್ ಡೋರ್ ಹೊಸಲನ್ನು ಒರೆಸಿ ಅಲ್ಲೂ ಕೂಡ ರಂಗೋಲಿ ಹಾಕಿ ಹೂವನ್ನು ಇಟ್ಟು ಮತ್ತು ತುಳಸಿ ಗಿಡದ ಹತ್ರನೂ ಕೂಡ ಅಷ್ಟೇ ಪ್ರತಿದಿನ ಅರಿಶಿನ ಕುಂಕುಮ ಹಚ್ಚಿ ಒಂದೊಂದು ಹೂವನ್ನು ಇಟ್ಟು ಅಲ್ಲೂ ಕೂಡ ಒಂದು ದೀಪನ ಹಚ್ಚಬೇಕು. ಇದಿಷ್ಟು ಪ್ರತಿದಿನದ ಸಿಂಪಲ್ ಪೂಜೆ ಆಗಿರುತ್ತೆ. ಇನ್ನು ಮಂತ್ರಗಳು ಏನು ಹೇಳ್ಕೋಬೇಕು ಅಂತಂದರೆ, ನಿಮಗೆ ಯಾವುದೇ ಮಂತ್ರ ಹೇಳೋದಕ್ಕೆ ಬರಲ್ಲ ಅಂದರೂ ಕೂಡ ಈ ಎರಡೇ ಎರಡು ಮಂತ್ರನ ನೀವು ಪ್ರತಿದಿನ ಹೇಳ್ಕೊಳ್ಳಿ. ಒಂದು ಗಣಪತಿ ಮಂತ್ರ, ಇನ್ನೊಂದು ಲಕ್ಷ್ಮಿ ಮತ್ತು ದುರ್ಗೆ ಮಂತ್ರ. ಅದು ಯಾವುದು ಅಂತಂದರೆ ನೋಡಿ, ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಇದು ಗಣಪತಿ ಮಂತ್ರ. ಇದನ್ನು ನೀವು ದೀಪ ಹಚ್ಚುವಾಗ, ಪೂಜೆ ಮಾಡುವಾಗ ಹೇಳ್ಕೊಬೋದು. ಅಥವಾ ದೀಪ ಹಚ್ಚುವಾಗ ಸಪ್ರೇಟ್ ಮಂತ್ರ ಇರುತ್ತೆ, ಅದನ್ನು ಕೂಡ ಹೇಳ್ಕೊಬೋದು. ಅದನ್ನು ನಾನು ಸ್ಕ್ರೀನ್ ಮೇಲೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಗಣಪತಿ ಮಂತ್ರ ಆದಮೇಲೆ ಲಕ್ಷ್ಮೀದು ಅಥವಾ ದುರ್ಗೆ ಇಬ್ಬರಿಗೂ ಸಲ್ಲತ್ತೆ ಈ ಮಂತ್ರ. ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಇದು ಕೊನೆ ಸಾಲಲ್ಲಿ ದೇವಿ ಅಂತ ಬರುತ್ತೆ ನೋಡಿ. ನಾವು ಅಲ್ಲಿ ಗೌರಿ ಅಂತ ಸೇರಿಸ್ಕೊಂಡ್ರೆ ನೋಡಿ, ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನೋಡಿ, ಇಲ್ಲಿ ನಾರಾಯಣಿ ಅಂದರೂ ಕೂಡ ಅಲ್ಲಿ ಲಕ್ಷ್ಮಿ ಬರುತ್ತೆ, ಗೌರಿ ಅಂದರೆ ಅದು ದುರ್ಗಾದೇವಿಗೆ ಸಲ್ಲತ್ತೆ. ಈ ಎರಡೂ ರೀತಿ ಕೂಡ ನಾವು ಉಚ್ಚಾರಣೆ ಮಾಡಬಹುದು. ದೇವಿ ಅಂತಲೂ ಸೇರಿಸ್ಕೋಬಹುದು, ಗೌರಿ ಅಂತ ಕೂಡ ಸೇರಿಸ್ಕೋಬಹುದು. ಈ ಎರಡು ಮಂತ್ರನ ಪ್ರತಿದಿನ ಹೇಳಬೇಕು. ಆ ನಂತರ ನೀವು ಪೂಜೆ ಎಲ್ಲ ಆದಮೇಲೆ ಕೊನೆಯದಾಗಿ ನಮಸ್ಕಾರ ಮಾಡಿಕೊಂಡು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ರೆ ಸಾಕು. ನೀವು ಮಾಡಿರುವಂಥ ಪೂಜೆ ಪರಮಾತ್ಮನಿಗೆ ತಲುಪುತ್ತೆ. ಇದಿಷ್ಟೇ. ಕೆಲವ್ರಿಗೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋ ಅಭ್ಯಾಸ ಇರುತ್ತೆ. ಇನ್ನು ಕೆಲವ್ರಿಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು 10 ಗಂಟೆ 11 ಗಂಟೆ ಆಗಿಬಿಡುತ್ತೆ ಪೂಜೆ ಮಾಡೋಷ್ಟೊತ್ತಿಗೆ. ಈ ಟೈಮಲ್ಲಿ ಮಾಡಬಹುದಾ ಅಂತ ಕೇಳಿದ್ದೀರಾ? ಖಂಡಿತವಾಗ್ಲೂ ಮಾಡಿ. ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ. ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥ ಪೂಜೆ ನಮ್ಮ ಆರಾಧ್ಯ ದೈವಗಳಿಗೆ ಸಲ್ಲತ್ತೆ. ನಾವು ಈ ರೀತಿ 11 ಗಂಟೆ ಮೇಲೆ ಮಾಡುವಂಥ ಪೂಜೆ ನಮ್ಮ ಮನೆ ದೇವರಿಗೆ ಸಲ್ಲತ್ತೆ. ಹಾಗಾಗಿ ಪೂಜೆ ಮಾಡೋದು ತುಂಬಾ ಮುಖ್ಯ. ನಾವು ಯಾವ ಸಮಯದಲ್ಲಿ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಪೂಜೆ ಮಾಡೋದು ತುಂಬ ಮುಖ್ಯ. ಬೆಳಗ್ಗೆ ಸಾಯಂಕಾಲ ಮನೆಗಳಲ್ಲಿ ದೇವ್ರ ದೀಪ ಹಚ್ಚೋದು ತುಂಬಾ ಒಳ್ಳೆಯದು. ಆ ಮನೆಗಳಲ್ಲಿ ಏನೇ ವಾಸ್ತು ದೋಷ ಇದ್ರೂ ಅದು ನಿವಾರಣೆ ಆಗಿಬಿಡುತ್ತೆ. ಹಾಗಂತ ಪ್ರತಿದಿನ 11 ಗಂಟೆ ಮೇಲೆ ಪೂಜೆ ಮಾಡೋಣ ಅಂತ ಅನ್ಕೋಬೇಡಿ. ಆದಷ್ಟು ಬೆಳಗ್ಗೆ ಪೂಜೆ ಮಾಡೋದು ಕೂಡ ತುಂಬ ಒಳ್ಳೆಯದು. ಯಾಕೆಂದರೆ ಮನೇಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಸ್ಕೂಲ್ಗೆ ಹೋಗೋ ಮಕ್ಕಳು, ಹೊರಗಡೆ ದುಡಿಯೋದಕ್ಕೆ ಹೋಗುವಂಥವ್ರಿಗೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ, ಆ ದೇವರ ಆಶೀರ್ವಾದ ಇರುತ್ತೆ. ಅಲ್ಲದೆ ಪ್ರತಿದಿನ ಹೆಣ್ಮಕ್ಳು ಈ ರೀತಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡೋದು ಕೂಡ ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ದೇಹ ಮತ್ತು ಮೈಂಡ್ ಎರಡೂ ಕೂಡ ಫ್ರೆಶ್ ಆಗಿರುತ್ತೆ. ಜೊತೆಗೆ ಯಾವುದಾದ್ರೂ ಒಂದು ಒಳ್ಳೊಳ್ಳೆ ಕೆಲಸಗಳು ನಮ್ಮ ಕೈಯಿಂದ ನಾವು ಮಾಡ್ಕೋಬಹುದು. ಅಂದರೆ ಸಡನ್ನಾಗಿ ಯಾರಾದರೂ ಒಂದು ದೇವ್ರ ಪ್ರಸಾದ ತಂದುಕೊಡ್ತಾರೆ, ಅಥವಾ ದೇವ್ರ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಕೆಲಸ, ಒಂದು ಹೂ ತಂದ್ಕೊಡಿ ಅಂತನೋ ಅಥವಾ ಹೂ ಕಟ್ಕೊಡಿ ಅಂತನೋ, ಈ ರೀತಿಯಾಗಿ ಏನಾದರೂ ನಮಗೆ ಕೆಲಸಗಳು ಬಂದಾಗ ಸ್ನಾನ ಮಾಡಿಲ್ಲ ಅಂದರೆ ಇದನ್ನೆಲ್ಲ ನಾವು ಮಾಡೋದಕ್ಕಾಗಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿ ಯೋಚನೆ ಮಾಡ್ತೀರಾ. ಕೆಲವರು ಮನೆ ಕೆಲಸ ಎಲ್ಲ ಮುಗಿಸಿ ನಿಧಾನವಾಗಿ ಮಧ್ಯಾಹ್ನದ ಮೇಲೆ ಸ್ನಾನ ಮಾಡಿಕೊಂಡು ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಕೊಳ್ತೀರಾ. ನಿಮ್ಮ ಮನೆಯ ಪರಿಸ್ಥಿತಿ ಅಥವಾ ನಿಮ್ಮ ದೇಹ ಸ್ಥಿತಿ ಹೇಗಿದೆಯೋ ಆ ರೀತಿ ಮಾಡಿ. ಎಲ್ಲರ ಪರಿಸ್ಥಿತಿಗಳು ಒಂದೇ ರೀತಿ ಇರಲ್ಲ, ಎಲ್ಲರ ಮನೆ ಸ್ಥಿತಿ ಮನಸ್ಥಿತಿ ಒಂದೇ ರೀತಿ ಇರೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಬೆಳಗ್ಗೆ ಹೊತ್ತು ಮನೆಯಲ್ಲಿ ಗಂಡು ಮಕ್ಕಳು ಪೂಜೆ ಮಾಡಬೇಕು, ಸಂಜೆ ಹೊತ್ತು ಹೆಣ್ಣು ಮಕ್ಕಳು ದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ಆದರೆ ತುಂಬ ಮನೆಗಳಲ್ಲಿ ಗಂಡು ಮಕ್ಕಳು ಪೂಜೆ ಮಾಡೋದಿಲ್ಲ, ಹೆಣ್ಮಕ್ಳೇ ಮಾಡಬೇಕು. ಬೆಳಗ್ಗೆ ಮತ್ತು ಸಂಜೆ ಎರಡೂ ಹೊತ್ತು ಮನೇಲಿ ದೇವರ ದೀಪ ಹಚ್ಚೋದು, ದೀಪಾರಾಧನೆಗಳು, ದೈವಾರಾಧನೆ
ಕಾರ್ಯಾರಾಧನೆಗಳು ಆಗುವಂಥ ಮನೆಗಳಲ್ಲಿ ಯಾವುದೇ ರೀತಿ ದೋಷಗಳು ಇರೋದಿಲ್ಲ. ಈ ರೀತಿ ಬೆಳಗ್ಗೆ ಬೇಗ ಎದ್ದಿರ್ತೀವಿ, ಮಧ್ಯಾಹ್ನ ನಿದ್ದೆ ಮಾಡ್ಬೋದಾ, ಮತ್ತು ಸಂಜೆ ನಾವು ದೇವರ ದೀಪ ಹಚ್ಬೋದಾ ಅಂತ ಕೇಳ್ತೀರಾ. ಖಂಡಿತವಾಗ್ಲೂ ಮಾಡಬಹುದು. ಏನಂದರೆ ತುಂಬ ಜನರಲ್ಲಿ ಈ ರೀತಿ ಅಭಿಪ್ರಾಯಗಳು ಇದ್ದೇ ಇರುತ್ತೆ. ಬೆಳಗ್ಗೆ ನಾವು ಸ್ನಾನ ಮಾಡಿ ಪೂಜೆ ಮಾಡಿರ್ತೀವಿ, ಮತ್ತು ಮಧ್ಯಾಹ್ನ ಊಟ ಮಾಡ್ತೀವಿ, ಮಲಗ್ತೀವಿ, ವಾಶ್ರೂಮ್ಗೆಲ್ಲ ಹೋಗಿ ಬಂದಿರ್ತೀವಿ, ಹೇಗೆ ಸಂಜೆ ದೀಪ ಹಚ್ಚೋದು? ಹಾಗಾಗಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು 4 ಗಂಟೆ ಮೇಲೆ ಸ್ನಾನ ಮಾಡಿ ಆಮೇಲೆ ಮನೇಲಿ ಸಂಜೆ ಹೊತ್ತು ಪೂಜೆ ಮಾಡ್ತಾ ಇರ್ತಾರೆ. ನಿಮ್ಮ ಮನಸ್ಸಿಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ ಮಾಡಿ. ಕೆಲವು ಶಾಸ್ತ್ರದ ಪ್ರಕಾರ ಈ ರೀತಿ ಮಾಡಬಾರ್ದು ಅಂತಾರೆ, ಯಾಕಂದರೆ ಸಂಜೆ ಹೊತ್ತು ಮನೇಲಿ ಸ್ನಾನ ಮಾಡೋದು ತುಂಬಾ ತಪ್ಪು. ಹಾಗಾಗಿ ಬೆಳಗ್ಗೆ ನೀವು ಬೇಗನೆ ಈ ರೀತಿ ಸ್ನಾನ ಮಾಡಿಕೊಂಡು ದೀಪ ಹಚ್ಬಿಡಿ. ಎಲ್ಲರೂ ಕೆಲಸಕ್ಕೆ, ಸ್ಕೂಲು, ಕಾಲೇಜ್ಗಳಿಗೆ ಹೋದ್ಮೇಲೆ ಆರಾಮಾಗಿ ಕೂತ್ಕೊಂಡು ನೀವು ಆ ದಿನದ ಮಂತ್ರ ಸ್ತೋತ್ರ ಏನಿರುತ್ತೋ ಅದನ್ನು ಪಠನೆ ಮಾಡಿ ಇನ್ನೊಂದ್ಸಲ ಕರ್ಪೂರದ ಆರತಿನ ಬೆಳಗ್ಗೆ ಆಮೇಲೆ ಬೇಕಾದರೆ ನೀವು ಟಿಫನ್ ತಿನ್ನೋದು ಆ ಥರ ಎಲ್ಲ ಮಾಡ್ಕೋಬೋದು. ಇನ್ನು ಈ ರೀತಿ ಬೇಗ ಎದ್ದಿರ್ತೀರ, ಸ್ವಲ್ಪ ಹೊತ್ತು ಮಲಗ್ಬೋದು ಅಂದರೆ ಖಂಡಿತ ಮಲಗ್ಬೋದು. ಸಂಜೆ ಕೈಕಾಲು ಮುಖ ತೊಳ್ಕೊಂಡು ದೇವರ ದೀಪ ಹಚ್ಬೋದು. ಬೆಳಗ್ಗೆನೇ ನೀವು ಈ ರೀತಿ ಅಚ್ಚುಕಟ್ಟಾಗಿ ಪೂಜೆ ಎಲ್ಲ ಮಾಡ್ಕೊಂಬಿಟ್ರೆ ಸಂಜೆಗೆ ಜಸ್ಟ್ ದೀಪ ಹಚ್ಚೋದು ಅಷ್ಟೇ ಇರುತ್ತಲ್ವ. ಹಾಗಾಗಿ ಆರಾಮಾಗಿ ನೀವು ಮಧ್ಯಾಹ್ನ ನಿದ್ದೆನೂ ಮಾಡ್ಬೋದು, ಊಟನೂ ಮಾಡ್ಬೋದು, ಸಂಜೆ ಕೈಕಾಲು ಮುಖ ತೊಳ್ಕೊಂಡು ದೇವರ ದೀಪ ಹಚ್ಬೋದು. ಸ್ನೇಹಿತರೆ, ಪ್ರತಿದಿನದ ಸರಳವಾದ ಪೂಜೆ ಬಗ್ಗೆ ಇನ್ನೂ ಸಾಕಷ್ಟು ವಿಚಾರಗಳನ್ನ ತಿಳಿಸೋದಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಗೆಜ್ಜೆ ವಸ್ತ್ರನ ಎಷ್ಟು ದಿನಕ್ಕೆ ಬದಲಾಯಿಸಬೇಕು, ಕಳಸ ಹೇಗೆ ಬದಲಾಯಿಸಬೇಕು, ಹಾಗೆ ಪೂಜಾ ರೂಮ್ ಎಷ್ಟು ದಿನಕ್ಕೆ ಕ್ಲೀನ್ ಮಾಡಬೇಕು. ಹಿಂದಿನ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ರು ಕೂಡ ಹೊಸಬ್ರು ಮತ್ತೆ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ. ತುಂಬಾ ವಿವರವಾಗಿ ಮುಂದಿನ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೀನಿ. ಹೋಗಿ ಬರಲಾ?